ಮಹಾಕುಂಭ ಮೇಳದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಭಕ್ತರು ಪ್ರಯಾಗ್ರಾಜ್ನತ್ತ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಇವತ್ತು ಅಮೃತ ಸ್ನಾನಕ್ಕೆ ಕೊನೆ ದಿನವಾಗಿದ್ದರಿಂದ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನ 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 ಎತ್ತ ನೋಡಿದ್ರು ಜನವೋ ಜನ. ಸಂಗಮದಲ್ಲಿ ಭಕ್ತಿ ಭಾವದ ಸಮಾಗಮ. ಮಹಾಕುಂಭಮೇಳದಲ್ಲಿ ದೇಶ ವಿದೇಶದ ಭಕ್ತರ ಆಗಮನ. ಪ್ರಯಾಗ್ರಾಜ್ನಲ್ಲಿ ಸನಾತನ ಪರಂಪರೆ ಅನಾವರಣ. ಮಹಾಕುಂಭಮೇಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕೋಟ್ಯಾಂತರ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭಮೇಳದಲ್ಲಿ ಇದುವರೆಗೆ 62 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಕೋಟ್ಯಾಂತರ ಭಕ್ತರು ಕುಂಭಮೇಳಕ್ಕೆ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆಳುತ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ರಾಧಾಶ್ರಮ ವತಿಯಿಂದ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ದೇವಾನುದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕೋಟಿ ಕೋಟಿ ಭಕ್ತರು ವಿಶೇಷ ಪೂಜೆ ಜಪ ತಪ ಮಾಡಿ ಪುನೀತರಾಗ್ತಿದ್ದಾರೆ. ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾಗುವ ಮುಹೂರ್ತ ಮತ್ತು ಫೆಬ್ರವರಿ 27ರಂದು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡಲು ಭಕ್ತರು ಕಾತರರಾಗಿದ್ದಾರೆ. ಇನ್ನು ಶಿವರಾತ್ರಿ ದಟ್ಟಣೆ ತಪ್ಪಿಸೋಕೆ ಜಿಲ್ಲಾಡಳಿತ ನಿನ್ನೆ ಸಂಜೆಯಿಂದಲೇ ವಾಹನ ಎಂಟ್ರಿಗೆ ತಡೆಯೊಡ್ಡಿದೆ. ಪ್ರಯಾಗ್ರಾಜ್ನೊಳಗೆ ಯಾವುದೇ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಅಂದ್ರೆ 10 ಕಿಲೋಮೀಟರ್ ದೂರದವರೆಗೆ ಯಾವುದೇ ವೆಹಿಕಲ್ಸ್ಗೆ ಅವಕಾಶ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು ತ್ರಿವೇಣಿ ಸಂಗಮದಲ್ಲಿ ಗೊಂದಲ ಉಂಟಾಗದಂತೆ ಸುಗಮ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ ಮೇಲೆ ವಾಯುಪಡೆ ಕಣ್ಗಾವಲಿರಿಸಿದೆ. 2 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ ಸಾಧ್ಯತೆ. ಇಷ್ಟು ದಿನ ಜನ ಸೇರಿದ್ದು ಒಂದು ಇತಿಹಾಸವಾದ್ರೆ ಇಂದು ಒಂದೇ ದಿನ ಸಾಗರೋಪಾದಿಯಲ್ಲಿ ಭಕ್ತರು ಸೇರೋ ನಿರೀಕ್ಷೆ ಇದೆ. ಇದು ಒಂದು ರೀತಿಯಲ್ಲಿ 2 ಪಾಕಿಸ್ತಾನದಷ್ಟು ಜನಸಂಖ್ಯೆ, 4 ರಷ್ಯಾದಷ್ಟು, 2 ಪಟ್ಟು ಅಮೆರಿಕದಷ್ಟು ಜನಸಂಖ್ಯೆ ಎನ್ನಲಾಗ್ತಿದೆ. ಹೀಗಾಗಿ ಇಂದು ನಡೆಯೋ ಕೊನೆಯ ಪುಣ್ಯ ಸ್ನಾನ ದೊಡ್ಡ ಇತಿಹಾಸ ಸೃಷ್ಟಿಸೋದಂತೂ ಸತ್ಯ. ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಮೌನಿ ಮಹಾರಾಜರ ಶಿವತಾಂಡವ ಕಂಡು ಭಕ್ತರು ಪುಳುಕಿತಗೊಂಡಿದ್ದಾರೆ. 7 ಕೋಟಿ 51 ಲಕ್ಷ ರುದ್ರಾಕ್ಷಿಗಳಿಂದ 12 ಜ್ಯೋತಿರ್ಲಿಂಗ ನಿರ್ಮಿಸಲಾಗಿದೆ. ತ್ರಿವೇಣಿ ಸಂಗಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಪ್ರಯಾಗ್ರಾಜ್ನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಶಿವರಾತ್ರಿಯ ಸಂಭ್ರಮ ಪ್ರಯಾಗ್ರಾಜ್ನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಕೊನೆಯ ದಿನ, ಮಹಾಕುಂಭ ಮೇಳದ ಕೊನೆಯ ದಿನ ಆಗಿರೋದ್ರಿಂದ, ಶ್ರೇಷ್ಠ ದಿನ ಆಗಿರೋದ್ರಿಂದ, ಶಿವರಾತ್ರಿ ಆಗಿರೋ ಕಾರಣದಿಂದ ಅನೇಕ ಜನ ಭಕ್ತಾದಿಗಳು ಬೆಳ್ಳಂಬೆಳಗ್ಗೆ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪುಣ್ಯ ಸ್ನಾನ ಮಾಡುವುದಕ್ಕೆ ಅನೇಕ ಜನ ಭಕ್ತಾದಿಗಳು ಮುಂದಾಗಿದ್ದಾರೆ. ಅಲ್ಲಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಪ್ರತಿದಿನವೂ ಕೂಡ 12 ಜ್ಯೋತಿರ್ಲಿಂಗಗಳಿಗೆ ಪೂಜೆ ಮಾಡುವಂತಹ, ರುದ್ರಾಕ್ಷಿಯಿಂದ ನಿರ್ಮಾಣ ಮಾಡಿರುವಂತಹ ಜ್ಯೋತಿರ್ಲಿಂಗಗಳಿಗೆ ಪೂಜೆ ಮಾಡುವಂತಹ ಮೌನಿಜಿ ಮಹಾರಾಜರ ಈ ಪೂಜೆಯ ಜೊತೆಗೆ ಶಿವ ತಾಂಡವದ ರೀತಿ ಮೌನಿಜಿ ಮಹಾರಾಜ್ ಅವರು ಈ ಮಹಾಕುಂಭ ಮೇಳದ ವಿಶೇಷವಾದಂತಹ ಸುಮಾರು 7 ಕೋಟಿ 51 ಲಕ್ಷ ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರುವಂತಹ ಈ ಜ್ಯೋತಿರ್ಲಿಂಗಗಳಿಗೆ ಪ್ರತಿದಿನವೂ ಕೂಡ ಈ ರೀತಿಯ ಪೂಜೆಯ ಜೊತೆಗೆ ಬರುವಂತ ಯಾತ್ರಿಕರಿಗೆ ಆಶೀರ್ವಾದ ಮಾಡುವಂತ ಪರಿ ಇದು. ಇದೇ ಮೌನಿಜಿ ಮಹಾರಾಜರು ಇದೇ ಸ್ಥಳದಲ್ಲಿ
ಮೌನಿ ಅಮಾವಾಸ್ಯೆಯ ದಿನ ಮೃತಪಟ್ಟಂತಹ ಯಾತ್ರಿಕರ ಮೋಕ್ಷಕ್ಕಾಗಿ ಭೂ ಸಮಾಧಿಯಾಗಿದ್ದನ್ನು ನೋಡಿದಿವಿ. ಮಾಘ ಹುಣ್ಣಿಮೆಯ ದಿನ ಉರುಳುತ್ತಾ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದನ್ನು ನೋಡಿದ್ದೀವಿ. ಈಗ ಮೌನಿಜಿ ಮಹಾರಾಜ್ ತ್ರಿಶೂಲಗಳಿಂದ ನಿರ್ಮಾಣ ಆಗಿರುವಂತಹ ಈ ಒಂದು ಹೋಮಕುಂಡ ಜೊತೆಗೆ ಈ ರುದ್ರಾಕ್ಷಿಯ ಮಂಟಪ ಏನಿದೆ, ಅದು 12 ಜ್ಯೋತಿರ್ಲಿಂಗಗಳಿರುವ ಈ ರುದ್ರಾಕ್ಷಿಯ ಮಂಟಪ, ಆ ಮಂಟಪದ ಕೆಳಗೆ ಇರುವಂತಹ ಈ ಹೋಮಕುಂಡದ ಮೇಲೆ ನಾಟ್ಯವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಶಿವನ ರೀತಿಯಲ್ಲಿ ನಾಟ್ಯ ಮಾಡುತ್ತಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಂತ ಮೌನಿಜಿ ಮಹಾರಾಜರು ಕೊರಳಿನಲ್ಲಿ ರುದ್ರಾಕ್ಷಿಯನ್ನ, ಸ್ಫಟಿಕದ ರುದ್ರಾಕ್ಷಿಯನ್ನ ಧರಿಸಿ ಭಕ್ತರಿಗೆ ದರ್ಶನವನ್ನ ನೀಡುವುದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮೌನಿಜಿ ಮಹಾರಾಜರ ವಿಶೇಷವಾದಂತ ಈ ಪೂಜೆ ಪ್ರತಿದಿನವೂ ಕೂಡ ನಡೆಯುತ್ತೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಶ್ರೀಗಳ ಈ ಪೂಜೆ ಮತ್ತು ನಾಟ್ಯಕ್ಕೆ ಸಾವಿರಾರು ಜನ ನೋಡೋದಕ್ಕೆ ಬರ್ತಾರೆ. ನೋಡಿ, ಡಮರುಗ ಕೈಯಲ್ಲಿ ಡಮರುಗ ಒಂದೇ ಕಾಲಿನಲ್ಲಿ ನಿಂತು ಧ್ಯಾನದೊಂದಿಗೆ ಇರುವಂತ ಮೌನಿಜಿ ಮಹಾರಾಜರನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 7,51,00,000 ರುದ್ರಾಕ್ಷಿ, 11,000 ತ್ರಿಶೂಲಗಳಿಂದ ನಿರ್ಮಾಣ ಮಾಡಿರುವಂತ ಈ ಮಂದಿರದಲ್ಲಿ ಸುಮಾರು ರಾತ್ರಿ ಹೊತ್ತಿಗೆ ನಡೆಯುವಂತ ಈ ವಿಶೇಷವಾದಂತ ಪೂಜೆ, ಅದರ ಜೊತೆಗೆ ಮೌನಿಜಿ ಮಹಾರಾಜರ ಆ ನಾಟ್ಯ ಪ್ರತಿದಿನವೂ ಕೂಡ ಬರುವಂತ ಯಾತ್ರಿಕರನ್ನ ಗಮನ ಸೆಳೀತಾ ಇದೆ. ಎಲ್ಲರೂ ಕೂಡ ರೋಮಾಂಚದ ಚಕಿತರಾಗಿ ನೋಡೋದನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ನೀವು ಗಮನಿಸ್ತಿರೋ ಹಂಗೆ ನೋಡಿ, ನೂರಾರು ಜನ ಯಾತ್ರಿಕರು ಅವರ ಜೊತೆಗೆ ಪೂಜೆ, ಸ್ಮರಣೆ, ಜಪ ತಪದೊಂದಿಗೆ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಯಾತ್ರಿಕರು, ಇದು ಬಹುಶಃ ಮಹಾಕುಂಭಮೇಳದಲ್ಲಿ ಮಾತ್ರ ಇಂಥದ್ದೊಂದು ಗಳಿಗೆ ಸಾಕ್ಷಿಯಾಗುತ್ತೆ. ಮಹಾಶಿವರಾತ್ರಿಯ ಸಮಯದಲ್ಲಿ ನಾವಿದ್ದೀವಿ. ಈ ಸಮಯದಲ್ಲಿ ಮೌನಿಜಿ ಮಹಾರಾಜರ ಈ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಸಾವಿರಾರು ಜನರನ್ನ ಇಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಕನೆಕ್ಟ್ ಮಾಡುವಂತ ಈ ಒಂದು ಪೂಜೆ, ಅದು ಬೇರೆ ಬೇರೆ ಕಡೆಗಳಿಂದ ಈ ಪೂಜೆಗಾಗಿ ಅಥವಾ ಈ ಒಂದು ಹವನಕ್ಕಾಗಿ ಬರುವಂತ ಯಾತ್ರಿಕರು ಇದ್ದಾರೆ. ಅದು ನೋಡಿ ಸಾಕಾರಗೊಂಡು ಅವರೆಲ್ಲರೂ ಕೂಡ ಇಲ್ಲಿ ಈ ಸಂಭ್ರಮದಲ್ಲಿರುವುದನ್ನು ಗಮನಿಸ್ತಾ ಇದ್ದೀರಿ. ಇದು ಮಹಾಕುಂಭದ ವೈಭವ, ಇದು ಸನಾತನದ ಒಂದು ಸಂಗಮ. ಇದು ಅಲ್ಲಿ ಸನಾತನಿಗಳ ಈ ವಿಶೇಷವಾದಂತಹ ಸಂಗಮದಲ್ಲಿ ಮೌನಿಜಿ ಮಹಾರಾಜರ ಈ ಪೂಜೆಯನ್ನು ನೋಡೋದಕ್ಕೆ ನೂರಾರು ಜನ ಬರ್ತಾರೆ. ಇವತ್ತು ಕೂಡ ಆ ಪೂಜೆ ಶಾಸ್ತ್ರೋಕ್ತವಾಗಿ ನಡೆಯುತ್ತಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಯಾತ್ರಿಕರು ಈ ಮೌನಿಜಿ ಮಹಾರಾಜರ ಈ ಪೂಜೆಯನ್ನ ನೋಡಿ ಆ ಮೂಲಕ ಸಾರ್ಥಕತೆಯನ್ನ ಅನುಭವಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನಮಸ್ಕಾರ. ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಇವತ್ತು ಅಂತಿಮ ದಿನ. ಅಮೃತ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಮುಗಿಬಿದ್ದಿದ್ದಾರಂತೆ ಜನ. ತ್ರಿವೇಣಿ ಸಂಗಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದಾರೆ ಅನೇಕ ಜನ ಭಕ್ತಾದಿಗಳು. ಬಿಜೆಪಿ ನಾಯಕರಿಂದಲೂ ಕೂಡ ಇವತ್ತು ಅಮೃತ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಇಡೀ ದಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆ ಪಿ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಅಂತಿಮ ಘಟ್ಟವನ್ನ ತಲುಪಿದೆ, ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು ಕೋಟಿ 63 ಕೋಟಿ ಯಾತ್ರಿಕರು ಈ ಪುಣ್ಯ ಸ್ಥಾನದಲ್ಲಿ ಬಂದು ವಿಶೇಷವಾದಂತಹ ಪಾವಿತ್ರ್ಯತೆಯೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಇಂದು ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಈ ಸಮಯದಲ್ಲಿ ಪಿ ರಾಜೀವ್ ಅವರು ನಮ್ಮ ಜೊತೆಲಿದ್ದಾರೆ, ಬಿಜೆಪಿಯ ಮುಖಂಡರುಗಳು ನಮ್ಮ ಜೊತೆಲಿದ್ದಾರೆ, ಹಾಗೆ ಕರ್ನಾಟಕದಿಂದ ಬಂದಿರುವಂತಹ ಯಾತ್ರಿಕರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಮಹಾಕುಂಭ, ರಾಜೀವ್ ಅವರೇ? ನಮಸ್ಕಾರ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಆಗಬಹುದಾದಂತಹ ಒಂದು ರೀತಿಯ ವಿಶಿಷ್ಟವಾದ ಅನುಭವ ಇಲ್ಲಿ ಬಂದು ನೋಡಿದಾಗ ಅನ್ಸತ್ತೆ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಮಗಳ ಮದುವೆಯನ್ನ ಮಾಡಬೇಕು ಅಂದ್ರೆ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ. ಕೋಟ್ಯಾಂತರ ಜನ ಬರ್ತಾರೆ, ಯಾವುದೇ ಗಲೀಜು ಇರೋದಿಲ್ಲ, ಯಾವುದೇ ತೊಂದರೆಗಳು ಅಡೆತಡೆಗಳು ಆಗೋದಿಲ್ಲ. ಈ ವ್ಯವಸ್ಥೆಯನ್ನ ಮಾಡಿರೋದನ್ನ ನೋಡೋದೇ ಒಂದು ಅದ್ಭುತ. ಅದರ ಜೊತೆಗೆ ಇಡೀ ಜಗತ್ತಿಗೆ
ಆಧ್ಯಾತ್ಮದ ಸಂದೇಶವನ್ನ ನೀಡಿದ ಭಾರತ, ಯಾಕೆ ಭಾರತ ಗಟ್ಟಿಯಾಗಿ ಇರುತ್ತೆ ಅಂದ್ರೆ ಈ ದೇಶದ ಆಧ್ಯಾತ್ಮಿಕ ಬೇರುಗಳು ಅಷ್ಟು ಆಳಕ್ಕೆ ಇಳಿದಿದ್ದಾವೆ. ಹಾಗಾಗಿ ಇದೊಂದು ಜೀವನದಲ್ಲಿ ಎಂದಿಗೂ ಮರೆಯಲಾರದ ಅನುಭವ. ಬಂದಾಗ ಇಲ್ಲಿ ಭಾಗವಹಿಸಿದಾಗ ಜೀವನ ಪಾವನ ಆಯಿತು ಅಂತ ಅನ್ಸುತ್ತೆ. ಇದು ಕೇವಲ ಈಗಿನ ಭೌತಿಕ ಚಟುವಟಿಕೆಗಳಿಂದ ಅಥವಾ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರಿಂದ ಮಾತ್ರ ಆಯ್ತೋ ಅಥವಾ ಇದನ್ನು ಮೀರಿದ ಇನ್ನೊಂದು ಶಕ್ತಿ ಅದು ಯಾವುದು, ಅದನ್ನ ಇನ್ನು ಮುಂದೆ ಜಗತ್ತು ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಇಡೀ ಜಗತ್ತಿಗೆ ಭಾರತ ಜಗದ್ಗುರು ಆಗತ್ತೆ ಅಂತ ಹೇಳಿ ನಮ್ಮ ಹಿಂದಿನವರೇ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೌದು, ನಾವು ಅನ್ಕೊಂಡಿದ್ವಿ ಭೌತಿಕ ಜಗತ್ತು, ಭೌತಿಕ ಜೀವನ ಮತ್ತೆ ವೈಜ್ಞಾನಿಕ ಅಭಿವೃದ್ಧಿನೇ ಬಹಳ ಮೀರಿದ್ದು ಅಂತ. ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ, ನಾವು ಏನು ವೈಜ್ಞಾನಿಕ ಅಂತ ಹೇಳಿ ಅಂತರಿಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಇದಲ್ಲ, ಇದನ್ನೂ ಮೀರಿದ್ದು ಒಂದು ಅಗೋಚರ ಶಕ್ತಿ ಇದೆ. ಅದನ್ನ ಇನ್ನು ಮುಂದೆ ನಾವು ಯೋಚನೆ ಮಾಡಬೇಕು. ಆದ್ರೆ ಭಾರತೀಯರು ಇದನ್ನ ಮೊದಲೇ ತಿಳಿದುಕೊಂಡು ಬಿಟ್ಟಿದ್ದಾರೆ ಅಂತ ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ. ಹಾಗಾಗಿ ಜಗತ್ತಿಗೆ ಆಧ್ಯಾತ್ಮವನ್ನ ತಿಳಿಸುವಂತಹ ಮಾತೆ ಯಾವುದು ಅಂದ್ರೆ ಅದು ಭಾರತ ಮಾತೆ. ಇದು ಭಾರತದ ಪರ್ವಕಾಲ. ಇದು ಭಾರತದ ವಿಶ್ವಗುರು ಆಗುವತ್ತ ಹೊರಟಿರುವಂತಹ ನಮ್ಮ ದೇಶದ ವೈಭೋಗ, ಇದು ಮಹಾಕುಂಭ ಅನ್ನೋದನ್ನ ಹೇಳ್ತಾ ಇದ್ರೆ. ಇನ್ನುಳಿದವರನ್ನು ಮಾತಾಡಿಸ್ತೀನಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶ್ರೀಯಾರ್ ಪ್ರಯಾಗ್ರಾಜ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, 46 ದಿನ ಇವತ್ತಿಗೆ ಸತತವಾಗಿ ಅಲ್ಲಿಂದ ವರದಿ ಮಾಡಿದ್ದೀರಿ. ಬಟ್ ಇವತ್ತು ಕೊನೆಯ ದಿನ ಶಿವರಾತ್ರಿ, ಮಹಾಕುಂಭ ಮೇಳ ಕೂಡ ಕೊನೆಯಾಗ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಇವತ್ತಿನ ಸಂಭ್ರಮ ಸಡಗರ? ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಎಸ್, ಎಕ್ಸಾಕ್ಟ್ಲಿ ಶ್ರುತಿ. ನೋಡಿ, ಯಾವ ಒಂದು ಮಾಧ್ಯಮವೂ ಕೂಡ ಇಲ್ಲಿಯವರೆಗೆ 46 ದಿನಗಳ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಇಲ್ಲಿವರೆಗೂ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಇಲ್ಲಿವರೆಗೂ ಕೂಡ ಈ ದೇವಭೂಮಿಯ ಈ ಪುಣ್ಯ ನೆಲದಲ್ಲಿ 144 ವರ್ಷಕ್ಕೊಮ್ಮೆ ಮಾತ್ರ ಬರುವ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇವತ್ತು 46ನೇ ದಿನ. ಶ್ರುತಿ, 46ನೇ ದಿನ ಇವತ್ತು ಮಹಾಕುಂಭ ಮೇಳಕ್ಕೆ ತೆರೆ ಬೀಳುತ್ತೆ. ನಾನೀಗ ಈ ಮಹಾಕುಂಭ ಮೇಳದ ಎಲ್ಲರೂ ಕೂಡ ಒಂದು ಬಾರಿ ಆದರೂ ಕೂಡ ಆಗಮಿಸಲೇಬೇಕು ಅಂತೇಳಿ ಅಂದುಕೊಂಡಂತಹ ಈ ಪುಣ್ಯ ಧರೆಯ, ಈ ಪುಣ್ಯ ನೆಲೆದ, ಈ ಪಾವಿತ್ರ್ಯವಾದಂತಹ ಕ್ಷಣದ ಬ್ರಾಹ್ಮಿ ಮುಹೂರ್ತದ, ಬ್ರಾಹ್ಮಿ ಘಳಿಗೆಯ ಆ ಕ್ಷಣ, ಅದು ಅಂತಿಮವಾದಂತಹ ಪುಣ್ಯ ಸ್ನಾನ, ಮಹಾಶಿವರಾತ್ರಿಯ ಈ ಅಮಾವಾಸ್ಯೆ ಸ್ನಾನದ ಈ ಕವರೇಜ್ ನೊಂದಿಗೆ ನಾನೀಗ ಸಂಗಮದಲ್ಲಿದ್ದೀನಿ. ನೋಡಿ ಶ್ರುತಿ, ಜನರ ಹರಿವು ಹೆಂಗಿದೆ ಅಂತ ಹೇಳಿ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರೋದು ಲಕ್ಷ ಜನ ಅಲ್ಲ ಶ್ರುತಿ, ಕೋಟಿ ಕೋಟಿ ಜನ ಯಾತ್ರಿಕರು ಪುಣ್ಯ ಸ್ನಾನಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 5 ಗಂಟೆ 10 ನಿಮಿಷಕ್ಕೆ ಆರಂಭವಾದಂತ ಬ್ರಾಹ್ಮಿ ಮುಹೂರ್ತ 5 ಗಂಟೆ 40 ನಿಮಿಷದವರೆಗೂ ಕೂಡ ಇತ್ತು. ಈ ಪುಣ್ಯ ನೆಲದಲ್ಲಿ, ಪುಣ್ಯ ಗಳಿಗೆಯಲ್ಲಿ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ, ಯಮುನಾ ಹಾಗೆ ಗಂಗೆ ಅಂತರ್ಗಾಮಿಯಾಗಿ ಸರಸ್ವತಿ ಆದ್ರೆ ಗಂಗೆ ಹಾಗೂ ಯಮುನೆಯ ಪುಣ್ಯ ಜಲದಲ್ಲಿ ತಮ್ಮನ್ನ ತಾವು ಸ್ನಾನ ಮಾಡಿಕೊಳ್ಳುವ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ ತಮ್ಮಲ್ಲಿ ಒಂದು ಸಾತ್ವಿಕವಾದಂತ ಅನುಭೂತಿಗಾಗಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ, ಇಲ್ಲಿಯವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ 64 ಕೋಟಿ ಯಾತ್ರಿಕರು 46 ದಿನದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದೆಲ್ಲದರ ಹೊರತಾಗಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಹೊತ್ತಿಗೆ ಸುಮಾರು 6 ಗಂಟೆ 12 ನಿಮಿಷ ಆಗಿದೆ. ಈ ಹೊತ್ತಿಗೆ ಸಂಗಮದಲ್ಲಿ ಕಂಡು ಬರ್ತಾ ಇರುವಂತ ಜನರ ಹರಿವು, ಜನರ ಸುನಾಮಿ ಇದು. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಯಾತ್ರಿಕರು ಬರ್ತಾ ಇದ್ದಾರೆ. 5 ಗಂಟೆ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸನ್ಯಾಸಿಗಳು, ಉಳಿದಿರುವಂತ ವೈಷ್ಣವರು, ವೈರಾಗಿಗಳು, ಕಿನ್ನರರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಜನರ ಹರಿವು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಬಿಗಿ ಬಂದೋಬಸ್ತನ್ನ ನೋಡ್ತಾ ಇದ್ರಿ. ಅವತ್ತು ಮೌನಿ ಅಮಾವಾಸ್ಯೆ ದಿನ ನಡೆದಂತ ಸ್ಟಾಂಪೇಡ್ ಕೂಡ ಇದೇ ಸ್ಥಳದಲ್ಲಾಗಿತ್ತು. ಸ್ಟಾಂಪೇಡ್ ಕೂಡ ನೋಡಿ, ಪೊಲೀಸರ ಬಂದೋಬಸ್ತ್ ಹೆಂಗಿದೆ, ಪೊಲೀಸರ ಕೋಟೆ ಹೆಂಗಿದೆ ಅನ್ನೋದನ್ನ ನಮ್ಮ ವಿಜೆ ಲಕ್ಷ್ಮಿ ನಿಮ್ಗೆ ತೋರಿಸ್ತಾರೆ ನೋಡಿ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು,
ಯಾರು ಕೂಡ ಇಲ್ಲಿ ಗೊಂದಲ ಅಥವಾ ಅವ್ರಿಗೆ ಯಾವುದೇ ಕನ್ಫ್ಯೂಸ್ ಆಗ್ಬೋದು, ತ್ರಿವೇಣಿ ಸಂಗಮ ಯಾವುದು ಅಂತೇಳಿ ಗೊತ್ತಾಗಬೇಕು, ಅವರಿಗೆ ಮಾಹಿತಿಯನ್ನ ಕೊಡೋದ್ರಿಂದ ಹಿಡಿದು ಜನರ ಹರಿವನ್ನ ಮೂವ್ಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ, ಆರ್ಮಿ ಸಿಬ್ಬಂದಿ, NDRF ಸೇರಿದಂತೆ ಇನ್ನಿತರ ಇಲ್ಲಿರುವಂತಹ ಭದ್ರತೆಗಿರುವಂತಹ ಪೊಲೀಸ್ ಸಿಬ್ಬಂದಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಮಹಾ ಸಂಗಮದ ಈ ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಒತ್ತು ಇರೋದ್ರಿಂದಾಗಿ ಮಹಾಕುಂಭಮೇಳದಲ್ಲಿ ಎಲ್ಲ ಅಖಾಡಗಳು ಖಾಲಿಯಾಗಿರೋದ್ರಿಂದಾಗಿ ಎಲ್ಲರೂ ಕೂಡ ಬರೋದು ತ್ರಿವೇಣಿ ಸಂಗಮಕ್ಕೆ. ಇವತ್ತಿನವರೆಗೂ ಕೂಡ ಮಾಡುವಂತ ಸ್ನಾನ ಅದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾವಿತ್ರ್ಯವಾದಂತ ಸ್ನಾನ ಅನ್ನುವ ಒಂದು ವಿಚಾರ, ಒಂದು ನಂಬಿಕೆ ಇರೋದ್ರಿಂದಾಗಿ ಇವತ್ತಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷದ ಸುಮಾರಿಗೆ ನಕ್ಷತ್ರಗಳ ರೂಪದಲ್ಲಿ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅನ್ನೋ ವಿಚಾರ ನಮಗೆ ನಂಬಿಕೆ ಇರೋದ್ರಿಂದಾಗಿ ಬರುವ ಯಾತ್ರಿಕರು ಪುಣ್ಯ ಸ್ನಾನಕ್ಕಾಗಿ ಈ ಅಮಾವಾಸ್ಯೆಯಂದು ಶಿವನ ಜಪತಪ್ಪ, ಶಿವನ ನಾಮಸ್ಮರಣೆ, ಶಿವನ ಜಾಗರಣೆ ಆಗುವಂತ ಅಮಾವಾಸ್ಯೆಯ ದಿನದಂದು ಯಾತ್ರಿಕರು ಈ ಪುಣ್ಯ ಸ್ನಾನಕ್ಕಾಗಿ ಬಂದಿರೋದು, ಬರ್ತಾ ಇರೋದು, ಹೋಗ್ತಿರೋದನ್ನ ಗಮನಿಸ್ತಾ ಇದ್ರಿ. ಹದಿಹರೆಯದ ಯುವಕರಿಂದ ಹಿಡಿದುಕೊಂಡು ಹಣ್ಣು ಮುದುಕಿಯರವರೆಗೆ, ಯುವಕ ಯುವತಿಯರು, ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಬೆಳಿಗ್ಗೆ 2 ಗಂಟೆಯಿಂದ ಜನರ ಹರಿವನ್ನ, ಜನರ ಫ್ಲೋ ನಾವು ನೋಡ್ತಾ ಇದ್ದೀವಿ. ಇದು ಬಹುಶಃ ಭಾರತದಲ್ಲಿ ಇದು ಸನಾತನದ ಶ್ರೀಮಂತಿಕೆಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಇಷ್ಟು ಜನ, ಈ ಕಮಿಟ್ಮೆಂಟ್, ಈ ಜನಸಾಗರ, ಇದೆಲ್ಲವೂ ಕೂಡ ಇದು ಭಾರತ ವಿಶ್ವ ಗುರುವತ್ತ ಆಗುವತ್ತ ಹೊರಟಿದೆಯಲ್ಲ, ಅದಕ್ಕೆ ಒಂದು ಸನ್ನೆ ಅಂತ ಅನ್ಸುತ್ತೆ ಮಹಾಕುಂಭಮೇಳದಿಂದ. ಯೋಗಿ ಸರ್ಕಾರದ ಈ 46 ದಿನಗಳ ವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಎಲ್ಲೊಂದೂ ಕೂಡ ಅಹಿತಕರ ಘಟನೆಗಳಾಗಿರ್ಬೋದು, ಮತ್ತೊಂದೇನೂ ಇಲ್ಲ. ನಾವು 100 ಜನ ಸಾಧುಗಳನ್ನ, 100 ಜನ ಸಂತರನ್ನ, 100 ಜನ ಸನ್ಯಾಸಿಗಳನ್ನ ಮಾತಾಡ್ಸಿದೀವಿ. ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ನಮ್ಮ ಮೋಕ್ಷ, ಇದು ನಮ್ಮ ಮೋಕ್ಷಕ್ಕೋಸ್ಕರ ಬಂದಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಂದಿರುವಂತ ಯಾತ್ರಿಕರ ಮುಖದಲ್ಲಿ ಕಾಣಿಸ್ತಾ ಇದೆ. ಇದು ಯಾತ್ರಿಕರು ಹೇಳ್ತಾ ಇದ್ದಾರೆ ನಮ್ಮ ಸಾರ್ಥಕತೆ, ಜೀವನದ ಸಾರ್ಥಕತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಯಾತ್ರಿಕರ ಹರಿವು ಹೆಂಗಿದೆ. ರಂಜಿತ್, ಇವತ್ತು ಇಡೀ ದಿನ ಕೂಡ ಮಹಾಕುಂಭ ಮೇಳದ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.